ಭಾಳ ಖುಷಿ ಆಗ್ತದೆ. ಭಾಳ ಅರ್ಥಪೂರ್ಣಕವಾಗಿ ಒಂದು ಹುಟ್ಟುಹಬ್ಬವನ್ನು ಹರೀಶ್ ಅಣ್ಣ ಅವರು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ಭಾಳ ವಿಶೇಷತೆ. ನಮಗೂ ಎಲ್ಲ ನೋಡಿದಾಗ ಭಾಳ ಬಡವರಿಗೆ ಒಂದು ತಳ್ಳಗಾಡಿ ಕೊಡ್ಬೋದು, ಅಂಗವಿಕಲರಿಗೆ, ವಿಕಲಚೇತಕರಿಗೆ ಅವ್ರಿಗೆ ಏನೇನು ಬೇಕು ಅದನ್ನು ಕೊಡ್ತಕ್ಕಂಥದ್ದು, ಆಟೋ ಸ್ಟ್ಯಾಂಡ್ ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗ ಮೇಳ ಮಾಡ್ತಕ್ಕಂಥದ್ದು, ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ. ಈ ಭಾಗದಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಭಾಳ ವಿಶೇಷವಾದಂಥ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಹರೀಶ್ ಅಣ್ಣ ಅವರು ಆಚರಣೆ ಮಾಡ್ತಾರೆ. ಬಟ್ ಹರೀಶ್ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ, ಎಲ್ರಿಗೂ ಕೂಡ ಬಡವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಸರಿಸಮವಾಗಿ ಕಾಣ್ತಕ್ಕಂಥ ವ್ಯಕ್ತಿ. ಯಾವುದೇ ರೀತಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹರೀಶ್ ಅಣ್ಣ ಅವ್ರನ್ನ ಇಷ್ಟಪಡ್ತಾರೆ. ಅದರಿಂದ ದೇವರವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಉತ್ತಮವಾದಂಥ ಅಧಿಕಾರ ಅವ್ರಿಗೆ ಸಿಕ್ಕಲಿ ಅಂತ ನಾನು ಹಾರೈಸ್ತೀನಿ. ಸರ್, ಅವರ ಕೆಲಸ ಕಾರ್ಯಗಳು ನಿಮಗೆ ಇವತ್ತಾದರೂ ಸ್ಫೂರ್ತಿಯಾಗಿ? ಖಂಡಿತವಾಗ್ಲೂ. ಯಾಕಂದರೆ ಹರೀಶ್ ಅಣ್ಣ ಅವರು ಎಲ್ಲ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಎಲ್ಲ ಕಡೆಯೂ ಕೂಡ ಗುದ್ಲಿ ಪೂಜೆ ಮಾಡಿಸ್ತಕ್ಕಂಥ ಭಾಳ ವಿಶೇಷತೆ ನಾವು ಕೂಡ ಗಮನಿಸ್ತಾ ಇರ್ತೀವಿ. ಎಲ್ಲ ವಿಧಾನಸೌಧದಲ್ಲಿ ಹೋಗಿ ಅಧಿಕಾರಿಗಳಿರ್ಬೋದು ಮತ್ತು ಸಚಿವರುಗಳಿರ್ಬೋದು ಹಲವಾರು ಮನವಿಗಳನ್ನ ಕೊಟ್ಟು ಮತ್ತು ಬರೀ ಮನವಿ ಕೊಡೋದಲ್ಲ, ಅದನ್ನು ಫಾಲೋ ಅಪ್ ಮಾಡಿ ಮತ್ತೆ ಕ್ಷೇತ್ರಕ್ಕೆ ಅನುದಾನ ತರ್ತಕ್ಕಂಥ ಭಾಳ ವಿಶೇಷತೆ. ಭಾಳ ಉತ್ತಮವಾದಂಥ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೂಡ ಶಾಸಕರಾಗಿ 2 ವರ್ಷ ಆಗಿದೆ. ಸುಮಾರು ಸಾವಿರಾರು ಕೋಟಿ ಅನುದಾನವನ್ನು ತಂದು ಮುಖ್ಯಮಂತ್ರಿಗಳ ಹತ್ರ ಗುದ್ಲಿ ಪೂಜೆ ಮಾಡಿಸಿದ್ದಾರೆ. ಎಲ್ಲ ವಾರ್ಡ್ಗೂ ಕೂಡ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು, ಪ್ರತಿ ಮನೆಗೂ ಹೋಗ್ತಕ್ಕಂಥದ್ದು ಭಾಳ ವಿಶೇಷತೆ. ಅದರಿಂದ ಅವರು ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲದೇ ನಮ್ಮನ್ನೆಲ್ಲರನ್ನೂ ಕೂಡ ಒಬ್ಬ ತಮ್ಮನ ರೀತಿ ನನ್ನನ್ನು ಕೂಡ ಜೊತೆಲಿ ಕರ್ಕೊ ಹೋಗ್ತಾ ಇದ್ದಾರೆ. ಅದರಿಂದ ದೇವರು ಇನ್ನೂ ಹೆಚ್ಚಿನ ರೀತಿ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ. ಅವರು ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ನಾನು ಆ ಥರ ಯಾವುದಾದ್ರೂ ಒಂದು ಕೆಲಸ ನನ್ನ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಈ ಉದ್ಯೋಗ ಮೇಳ ಇರ್ಬೋದು, ಆರೋಗ್ಯ ಇರ್ಬೋದು, ಈ ಪಾದಯಾತ್ರೆ ಇರ್ಬೋದು, ಇವೆಲ್ಲ ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ. ಭಾಳ ವಿಶೇಷವಾಗಿ ಮಾಡ್ತಿದ್ದಾರೆ. ಯಾಕಂದರೆ ನಾವು ಕೂಡ ಕಳೆದ ಬಾರಿ ಮೊದಲನೇ ಬಾರಿಗೆ ನಾನು ನಿಂತ ಸಂದರ್ಭದಲ್ಲಿ ನಾನು ಕೂಡ ಪಾದಯಾತ್ರೆ ಮಾಡಿ ಜನರ ಆಶೀರ್ವಾದದಿಂದ ಜಯಶೀಲರಾಗಿದ್ದು. ಮೊದಲನೇ ಬಾರಿ ನಾನು 5 ವರ್ಷ ಪ್ರತಿ ಒಂದು ಹಳ್ಳಿಗೂ ಕೂಡ 5 ಬಾರಿ 6 ಬಾರಿ ಭೇಟಿ ಮಾಡಿ ಎಲ್ಲ 2ನೇ ಬಾರಿ ಗೆಲ್ಲಬೇಕು ಅಂದರೆ ಭಾಳ ಅಷ್ಟು ಸುಲಭ ಅಲ್ಲ. ನಮಗೆ ಒಂದು ಅವಕಾಶವನ್ನು ಆ ಕ್ಷೇತ್ರ ಜನತೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದೆ, ಹೆಚ್ಚಿನ ರೀತಿ ಆ ಒಂದು ಕ್ಷೇತ್ರಕ್ಕೆ ಅನುದಾನ ತಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳನ್ನ 5 ಬಾರಿ ಕರ್ಕೊಂಡು ಬಂದು 1,000 ಕೋಟಿಯಷ್ಟು ಕೆಲಸ ಕಾರ್ಯಗಳು ನಡೆದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ 3 ವರ್ಷ ಏನು ಸರ್ಕಾರ ಇದೆ, ಆ ಸರ್ಕಾರದಲ್ಲಿ ನಮಗೆ ಮೈಸೂರು ಮಾನಂದವಾಡಿ ಡಬಲ್ ರಸ್ತೆ ಆಗಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಆಸೆ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಹೆಚ್ಚಿನ ರೀತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಮತ್ತು ಇಂಡಸ್ಟ್ರೀಸ್ಗಳನ್ನ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕೂಡ 2ನೇ ಬಾರಿ ಶಾಸಕರಾಗಿರ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ, ಕಬಿನಿಯಲ್ಲಿ ರೆಸಾರ್ಟ್ ಇದ್ರ ಬಗ್ಗೆ ಅಧಿಕಾರಿಗಳು ಇರ್ತಾರೆ, ನ್ಯಾಯಾಲಯ ಇದೆ. ಆ ರೀತಿ ಏನಾಗಿದೆ ನಾನು ಕೂಡ ಕರೆದು ಮೀಟಿಂಗ್ಗಳನ್ನ ಮಾಡಿದ್ದೀನಿ. ಆ ರೀತಿ ಏನಾರು ಇದ್ರೆ ಕ್ಲೋಸ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.